ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ರಿಗೂ ನಮಸ್ಕಾರ. VK ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ದಯವಿಟ್ಟು ಈ ವಿಡಿಯೋನ ಒಂದ್ಸಲ ನೋಡ್ಕೊಂಬನ್ನಿ, ಆಮೇಲೆ ಇದ್ರ ಬಗ್ಗೆ ನಾನು ಮಾತಾಡೋಣ. ಚಿತ್ರರಂಗ ನಂಬಿಕೊಂಡು ದಯವಿಟ್ಟು ಹಣ ಹಾಕಬೇಡಿ. ಭಾಳ ಕಷ್ಟ ಇದೆ, ಭಾಳ ಕಷ್ಟ ಇದೆ. ಇವತ್ತೇನೋ ದರ್ಶನು ಅಥವಾ ಸುದೀಪು ಅವ್ರ ಚಿತ್ರಗಳು ಇವತ್ತು ಕೆಲವು ಕಷ್ಟ ಇದೆ, ಅದನ್ನು ನೋಡ್ಕೊಂಡು ಮಾಡಿ. ಸಣ್ಣ ಚಿತ್ರಗಳಿಗೆ ಜನ ಥಿಯೇಟರ್ ಬರ್ತಾರೆ. ನೋಡಿದ್ರಲ್ವಾ ವಿಡಿಯೋ? ನಿಮ್ಗೇನು ಅನಿಸ್ತು ಸಾರಾ ಗೋವಿಂದು ಅವ್ರ ಬಗ್ಗೆ? ಅಂದರೆ ಸುಮಾರು ವರ್ಷಗಳ ಕಾಲ ನಮ್ಮ ಇಂಡಸ್ಟ್ರಿಲಿ ಇದ್ದು, ಅಂದರೆ ಸಿನಿಮಾಯಿಂದಾನೇ ದುಡ್ಡು ಮಾಡಿ ಸಿನಿಮಾಯಿಂದಾನೇ ಜೀವನ ನಡೆಸ್ತಾ ಇರೋ ಸಾರಾ ಗೋವಿಂದು ಅವರು ಅಣ್ಣವ್ರ ಜೊತೆನೇ ಇದ್ದರು ಅಂತ ಎಲ್ಲರಿಗೂ ಗೊತ್ತು. ಅಣ್ಣವರ ಅಭಿಮಾನಿ ಅಂತಲೂ ಗೊತ್ತು, ಕನ್ನಡ ಪರ ಹೋರಾಟನೂ ಮಾಡಿದ್ದಾರೆ ಅಂತಲೂ ಗೊತ್ತು. ಈಗ ಯಾವುದೋ ಒಂದು ಇಂಟರ್ವ್ಯೂ ಕೂತ್ಕೊಂಡು ಈ ಥರದ್ದು ಮಾತುಗಳನ್ನ ಆಡಿದ್ದಾರೆ. ಇರಲಿ ಪಾಪ, ಅವರು ಎಕ್ಸ್ಪೀರಿಯೆನ್ಸು ಆ ಥರ ಮಾತುಗಳನ್ನ ಆಡಿಸಿದಾವೆ. ಅವರು ದೊಡ್ಡವರು, ನಾವು ಚಿಕ್ಕವರು. ಆದರೂ ನಾವು ಚಿಕ್ಕವರಾಗಿ ದೊಡ್ಡವ್ರ ಬಗ್ಗೆನೂ ಮಾತಾಡಬೇಕಲ್ವ, ಸ್ವಲ್ಪ ಆದರೂ ಮಾತಾಡಬೇಕು. ಇಲ್ಲ ಅಂದರೆ ನಾವು ಇಂಡಸ್ಟ್ರಿಲಿದ್ದು ಏನು ಯೂಸ್ ಇಲ್ಲಲ್ಲ. ಅದಕ್ಕೋಸ್ಕರ ಈ ವಿಚಾರನ ಎತ್ಕೊಂಡೇ ನಾನು ಮಾತಾಡ್ತಾ ಇರೋದು. ಸಾರಾ ಗೋವಿಂದು ಅವ್ರಿಗೆ ಅಂದರೆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡೋಣ. ಸರ್, ನಿಮಗೆ ನಾನು ಕೇಳೋ ಕ್ವಶನ್ನು, ಇಷ್ಟು ದಿನ ಚೇಂಬರಲ್ಲಿ ಕೂತ್ಕೊಂಡು ನೀವು ಏನು ಮಾಡ್ತಿದ್ರಿ? ಏನಕ್ಕೆ ಆ ಚೇಂಬರ್ಗೆ ಕೂತಿದ್ರಿ? ನೀವು ಏನು ಉದ್ದೇಶದಿಂದ ಸಿನಿಮಾ ರಂಗಕ್ಕೆ ಬಂದ್ರಿ? ಯಾವ ಉದ್ದೇಶದಿಂದ ಹೋರಾಟಗಳನ್ನ ಮಾಡಿದ್ರಿ? ಯಾವ ಉದ್ದೇಶದಿಂದ ಅಣ್ಣವ್ರ ಜೊತೆ ಇದ್ರಿ? ಇದಕ್ಕೆಲ್ಲ ನೀಟಾಗಿ ಒಂದು ಕ್ಲಾರಿಟಿ ಕೊಡಿ ಸರ್. ನೀವೆಲ್ಲ ಏನು ಗೊತ್ತಾ ಸರ್, ಸೇಫ್ಟಿಯಾಗಿ ದುಡ್ಡುಗಳು ಮಾಡ್ಕೊಂಬಿಟ್ಟಿರ್ತೀರಾ, ಒಳ್ಳೆ ಒಳ್ಳೆ ಮನೆಗಳು ಮಾಡ್ಕೊಂಬಿಟ್ಟಿರ್ತೀರಾ, ಪ್ರಾಪರ್ಟಿಗಳು ಮಾಡ್ಕೊಂಬಿಟ್ಟಿರ್ತೀರಾ. ಎಲ್ಲ ಬಂದಿರೋದು ನಿಮಗೆ ಸಿನಿಮಾಯಿಂದಾನೆ, ಸರಿನಾ? ಸಿನಿಮಾ ಪ್ರೊಡ್ಯೂಸರ್ ಮಾಡಿ ದುಡ್ಡು ಮಾಡಿ ಎಲ್ಲ ಆಯಿತು, ನಿಮ್ದೆಲ್ಲ ಗೊತ್ತು. ಆದರೂ ಹೋಗಿ ಚೇಂಬರ್ ಅಧ್ಯಕ್ಷನಾಗೂ ಕೂತ್ಕೊಂಬಿಟ್ರಿ. ಸರಿ ಆಯಿತು, ಹೊಸಬ್ರು ಏನು ಮಾಡಬೇಕು? ಸಿನಿಮಾ ಮಾಡಬಾರ್ದಾ ನಿಮ್ಮ ಪ್ರಕಾರ? ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದಾ? ಹೊಸ ಡೈರೆಕ್ಟರ್ಗಳು ಸತ್ತೋಗ್ಬೇಕಾ? ಹೊಸ ನಿರ್ಮಾಪಕರು ಸತ್ತೋಗ್ಬೇಕಾ? ಯಾವನೇ ಅವನು ದುಡ್ಡು ಮಾಡಿಕೊಂಡು ಯಾವನೇ ಅವನು ಬೆಳೆದಿದ್ದಾನೆ ಅವ್ನು ಮಾತ್ರ ಇಂಡಸ್ಟ್ರಿಗೆ ಊಟ ಉಳ್ಕೊಂಡಿರ್ಬೇಕಾ ಇಲ್ಲಿ ಇಂಡಸ್ಟ್ರಿಲಿ? ಸರಿನಾ? ಆಯಿತು, ನಿಮ್ಮ ಪ್ರಕಾರನೇ ಹೋಗೋಣ, ಸರಿನಾ? ಸರಿ ಆಯಿತು, ಹೊಸಬ್ರು ಸಿನಿಮಾ ಮಾಡಬೇಡಿ, ಕಲೆಕ್ಷನ್ ಇಲ್ಲ. ಸರಿ, ಅದಕ್ಕೊಂದು ಪರಿಹಾರ ಇಲ್ವಾ? ಅದಕ್ಕೊಂದು ಪರಿಹಾರ ಕೊಡಿಸ್ಬೇಕಲ್ವಾ? ಇಷ್ಟು ದಿನ ಎಕ್ಸ್ಪೀರಿಯೆನ್ಸ್ ಇರೋ ನೀವು ಇಂಡಸ್ಟ್ರಿಯಲ್ಲಿ ಹೊಸಬ್ರನ್ನ ಮತ್ತೆ ಕರಿಬೇಕು. ಇಲ್ಲಪ್ಪ, ಈ ಥರದ್ದು ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡೋಣ, ಬನ್ನಿ ಸಿನಿಮಾಗೆ ಒಂದು ಬಿಸ್ನೆಸ್ ಮಾಡೋಣ, ಎಲ್ಲರೂ ಕೂತ್ಕೊಂಡು ಒಂದು ಸಭೆ ಸೇರೋಣ. ಯಾಕೆ ನಮ್ಮ ಕನ್ನಡ ಸಿನಿಮಾಗಳು ಸೋಲ್ತಾ ಇದ್ದಾವೆ? ಯಾಕೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಿಲ್ಲ? ಯಾಕೆ ನಮ್ಮ ಕನ್ನಡ ಸಿನಿಮಾಗಳನ್ನ TV ಅವರು ತಗೊಳ್ತಾ ಇಲ್ಲ? ಯಾಕೆ ನಮ್ಮ ಸಿನಿಮಾಗಳನ್ನ OTT ಅವರು ದೂರ ತಳ್ತಾ ಇದ್ದಾರೆ? ಇದಕ್ಕೆಲ್ಲ ನಿಮ್ಮ ಹತ್ರ ಆನ್ಸರ್ ಇಲ್ಲ. ಒಟ್ಟಿನಲ್ಲಿ ಹೊಸಬ್ರು ಸಿನಿಮಾ ಮಾಡಬೇಡಿ. ಏನಕ್ಕೆ? ಸರಿ ಆಯ್ತಪ್ಪ, ನಿನ್ನ ಮಾತೇ ಕೇಳೋಣ. ಅವರು ಸಿನಿಮಾ ಮಾಡಲ್ಲ, ಸರಿನಾ? ಸಿನಿಮಾ ಮಾಡಿಲ್ಲ ಅಂದರೆ ಬೇರೆ ಹುಡುಗರು, ಅಂದರೆ ಒಬ್ಬ ಪ್ರೊಡಕ್ಷನ್ ಬಾಯಿ, ಸೆಟ್ ಹುಡುಗ, ಯೂನಿಟ್ ಅವರು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅವರು, ಸುಮಾರು ಡಿಪಾರ್ಟ್ಮೆಂಟ್ಗಳು ಇದ್ದಾವೆ. ಅವರೆಲ್ಲ ರೋಡಲ್ಲಿ, ಬೆಂಗಳೂರಲ್ಲಿ ಮಣ್ಣು ಇಲ್ಲ, ಕಡಿಮೆ ಮಣ್ಣು, ಸರಿನಾ? ಸಿಕ್ಕಿದ ಮಣ್ಣನ್ನು ಎತ್ಕೊಂಡು ಹಿಂಗೆ ಬಾಯಲ್ಲಿ ಇಟ್ಕೊಂಡು ತಿನ್ನಬೇಕು ಅಲ್ವಾ? ಸರಿ ಆಯಿತು, ಸರಿನಾ? ಅವ್ರಿಗೆಲ್ಲ ನೀವು ನಿಮ್ಮ ಮನೇಲಿ ಕರೆದು ಊಟ ಹಾಕ್ತೀರಾ? ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ನೀವು ಸಾಕ್ತೀರಾ? ಅವ್ರ ಮಕ್ಕಳ ಭವಿಷ್ಯ, ಎಜುಕೇಷನ್ ಎಲ್ಲ ನೀವು ಕೊಡ್ತೀರಾ? ಸರಿನಾ? ಸಿನಿಮಾಯಿಂದ ದುಡ್ಡು ಬರಲ್ಲ, ಸಿನಿಮಾಯಿಂದ ಏನೂ ಯೂಸ್ ಇಲ್ಲ, ಯಾರೂ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ನೀವು ಭ್ರಮೇಲಿ ಇದ್ದೀರಲ್ಲ. ಸರಿ ಬಿಡಿ, ಪಾಪ ಏನು ಇರಿಟೇಟ್ ಆಗ್ತಾಯಿದೆ ಈ ವಿಡಿಯೋ ನೋಡಿದ್ಮೇಲೆ ನನಗೆ ಮಾತಾಡೋದಕ್ಕೆ ಪರ್ಸ್ನಲ್ ಆಗಿ. ಈ ವಿಚಾರವಾಗಿ ನನ್ನ ಚಾನಲಲ್ಲಿ ನಾನು ಒಬ್ಬ ಇಂಡಸ್ಟ್ರಿಯಲ್ಲಿ ಇದ್ದು ಈ ವಿಚಾರವಾಗಿ ನಾನು ಮಾತಾಡೋಕ್ಕೆ ನನಗೆ ಬೇಜಾರಾಗ್ತಿರೋದು. ಯಾಕಂದರೆ ದೊಡ್ಡವ್ರಿಗೆಲ್ಲ ನಾವು ಗೌರವ ಕೊಟ್ಟು ಆಲ್ರೆಡಿ ಚೇಂಬರ್ ಅಧ್ಯಕ್ಷನ ಮಾಡಿ ದೊಡ್ಡ ಲೆವೆಲಲ್ಲೇ ಅವ್ರು ಬಂದಾಗ ಕೈ ಎಲ್ಲ ಮುಗಿದು ಎಲ್ಲ ಆಗ್ಬಿಟ್ಟಿದೆ, ಎಲ್ಲ ಬಿಲ್ಡಪ್ಪು ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಬಟ್ ಹೊಸಬ್ರು ಸಿನಿಮಾಗೆ ಬರೋದಕ್ಕೆ ಏನಕ್ಕೆ ಹೆದರ್ತಾ ಇದ್ದಾರೆ ಅಂದರೆ, ನಿಮ್ಮಂಥವ್ರು ಅಲ್ಲಿ ಕೂತಿರೋದ್ರಿಂದ, ಯಾರಿಗೂ ಧೈರ್ಯ ತುಂಬೋ ಒಬ್ಬ ಕನ್ನಡದಲ್ಲಿ ಲೀಡ್ರ್ ಇಲ್ದಿರೋದ್ರಿಂದ. ಎಲ್ಲರೂ ದುಡ್ಡು ಮಾಡ್ಕೊಂಡಿದ್ದಾರೆ ಸ್ವಾಮಿ ಇಂಡಸ್ಟ್ರಿಯಲ್ಲಿ. ಯಾವನು 1989, 90ರಿಂದ 2005, 2010, 11ವರೆಗೂ ಯಾವನು ಇದ್ದಾನೋ ಏಕವಚನದಲ್ಲೇ ಮಾತಾಡೋದು. ಎಲ್ಲರೂ ದುಡ್ಡು ಮಾಡ್ಕೊಂಡಿದ್ದಾರೆ, ಸರಿನಾ? ಎಲ್ಲರೂ ಮನೆಗಳು ಸೆಟ್ಲ್ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಅವ್ರವ್ರ ಲೈಫ್ ಸೆಟ್ಲ್ ಆಗಿದೆ, ಸರಿನಾ? ಈಗ ಹೌದು ಸ್ಟ್ರಗಲ್ ಇದೆ, ಸಿನಿಮಾಗೆ ಸ್ಟ್ರಗಲ್ ಇದೆ. ಈಗಲೂ ಕಷ್ಟಪಟ್ಟು ಸಿನಿಮಾ ಮಾಡಿ, ಅಂದರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ 100% ಥಿಯೇಟ್ರಿಗೆ ಬರ್ತಾರೆ. ಯಾಕೆ? ಸೂಪರ್ ಜನ ಬಂದಿಲ್ವಾ? ಕೇಡಿಗೆ ಬಂದಿಲ್ವಾ ಜನ? ಸಿನಿಮಾಗಳು ಗೆಲ್ತಾ ಇಲ್ವಾ? ಸರಿನಾ? ದುರಂಧರ್ ಸಿನಿಮಾ ಹಂಗೆ 2000 ಕೋಟಿ ಆಗೋಯ್ತಾ ನಿನಗೆ? ಬಾಹುಬಲಿ ಹಂಗೆ 2000 ಕೋಟಿ ಆಗೋಯ್ತಾ? ಕಾಂತಾರ ಸಿನಿಮಾ ಹಂಗೆ
1000 ಕೋಟಿ ಆಗೋಯ್ತು. KGF ಹಂಗೆ 1800 ಕೋಟಿ ಆಗೋಯ್ತು. ಇದಕ್ಕೆ ಯಾರೂ ಜನ ಬಂದೇ ಇಲ್ಲ. ದರ್ಶನ್ ಸುದೀಪ್ ಅವ್ರ ಸಿನಿಮಾಗೆ ಜನ ಬರ್ತಿಲ್ಲ. ಹೌದು, ದರ್ಶನ್ ಸುದೀಪ್ ಅವ್ರ ಸಿನಿಮಾಗೆ ಜನ ಬರ್ತಿಲ್ಲ ಅಂದರೆ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಕಥೆಯಲ್ಲಿ. ಏನಕ್ಕಂದರೆ ವಿಚಾರ ಅಂದರೆ ನಮ್ಮ ಹೀರೋನ್ ನಾವು ಹಿಂಗೆ ನೋಡಬೇಕು, ನಮ್ಮ ಹೀರೋನ್ ನಾನು ಹಿಂಗೆ ಸ್ಕ್ರೀನಲ್ಲಿ ಎಂಜಾಯ್ ಮಾಡಬೇಕು ಅಂತ ಜನ ಅಲ್ಲಿ ಥಿಯೇಟ್ರಿಗೆ ಬರ್ತಾರೆ. ಅಲ್ಲಿ ಡಿಸಪಾಯಿಂಟ್ ಆಗುತ್ತೆ. ಈಚೆ ಬಂದಮೇಲೆ ಫಸ್ಟ್ ಶೋಲ್ಲಿ ಹೇಳ್ತಾರೆ ಚೆನ್ನಾಗಿಲ್ಲ ಸಿನಿಮಾ ಅಂತ. ಅವಾಗ ಏನಾಗುತ್ತೆ, 100 ರೂಪಾಯಿ ಕೊಟ್ಟು ಕೊಡೋ ಪ್ರೇಕ್ಷಕ ಯೋಚನೆ ಮಾಡ್ತಾನೆ, ಹೌದಲ್ವಾ, 100 ರೂಪಾಯಿ ಕೊಟ್ಟು ಈ ಸಿನಿಮಾ ನೋಡ್ಬೇಕಾದ್ರೆ ನನಗೇನಾದ್ರು ಒಂದು ಬೆನಿಫಿಟ್ ಬೇಕಲ್ವಾ, ಎಂಜಾಯ್ಮೆಂಟ್ ಬೇಕಲ್ವಾ, ಎಂಟರ್ಟೈನ್ಮೆಂಟ್ ಬೇಕಲ್ವಾ ಅಂತ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿದೆ. ಆಡಿಯನ್ಸ್ಗೋಸ್ಕರ ಸಿನಿಮಾ ಮಾಡೋದು, ನಿಮ್ಮಂಥವ್ರಿಗೋಸ್ಕರ ಅಂತೂ ಅಲ್ಲ ಸಿನಿಮಾ ಮಾಡೋದು, ಸರಿನಾ? ಅಂಥದ್ರಲ್ಲಿ ಹೊಸಬ್ರೇ ಇಂಡಸ್ಟ್ರಿಗೆ ಬರಬೇಡಿ. ಸಿನಿಮಾ ಕಷ್ಟ ಇದೆ, ದುಡ್ಡು ಹಾಕಿ ಕಳ್ಕೋಬೇಡಿ. ನಿಮ್ಮಂಥವರೆಲ್ಲ ಏನು ಮಾಡ್ತಾಯಿದ್ದೀರಣ್ಣ? ಹೊಸಬ್ರಿಗೋಸ್ಕರ ಏನು ಮಾಡ್ತಾಯಿದ್ದೀರಾ? ಹೌದು, ನಿಮ್ಮಂಥವ್ರು ಏನೂ ಮಾಡ್ತಿಲ್ಲ, ಸರಿನಾ? ಈ ಥರದ ಮಾತುಗಳನ್ನ ನೀಟಾಗಿ ಆಡ್ತಾಯಿದ್ದೀರಾ. ಸರಿ ಆಯಿತು, ಹೌದಲ್ವಾ, ಹೊಸಬ್ರು ಸಿನಿಮಾ ದುಡ್ಡು ಬರ್ತಿಲ್ಲ, ಜನ ಬರ್ತಿಲ್ಲ, ಕೂತ್ಕೊಳ್ರಿ, ಕರೀರಿ, ಶಿವಣ್ಣ ಅವ್ರು ಕರೀರಿ, ರವಿಚಂದ್ರನ್ ಅವ್ರು ಕರೀರಿ, ದೊಡ್ಡ ದೊಡ್ಡ ಕಲಾವಿದರನ್ನ ಕರೀರಿ. ನೀವು ದೊಡ್ಡ ದೊಡ್ಡ ಅಧ್ಯಕ್ಷರು ಅಂತ ಯಾರು ಚೇಂಬರ್ಗಳಲ್ಲಿ ಇಷ್ಟು ದಿನ ಆಳ್ವಿಕೆ ಮಾಡಿದ್ರಲ್ಲ, ಅವರೆಲ್ಲ ಮನೇಲಿ ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀರಲ್ಲ, ಅವರೆಲ್ಲ ಬಂದು ಒಂದು ಸಭೆ ಕೂತ್ಕೊಂಡು ಏನು ಮಾಡೋಣ, ಇಂಡಸ್ಟ್ರಿ ಈ ಥರ ಡೌನ್ ಆಗ್ತಿದೆ, ಇಂಡಸ್ಟ್ರಿ ಬೆಳವಣಿಗೆ ಕಡಿಮೆ ಆಗ್ತಿದೆ, ಹೊಸ ನಿರ್ಮಾಪಕರುಗಳು ಬರಬೇಕು, ಕಾರ್ಮಿಕರು ಬೆಳಿಬೇಕು, ಕಾರ್ಮಿಕರು ಹೊಟ್ಟೆ ತುಂಬಬೇಕು. ಎಷ್ಟು ಜನ ರೀ ಕಾರ್ಮಿಕರಿರೋದು? ಲಕ್ಷಾಂತರ ಜನ ನಮ್ಮ ಇಂಡಸ್ಟ್ರಿ ನಂಬ್ಕೊಂಡು ಕಾರ್ಮಿಕರಿರೋದು. ನೀವು ದುಡ್ಡು ಹಾಕಿ ಕಳ್ಕೊಬೇಡಿ ಅಂತ ಹೇಳಿದ ತಕ್ಷಣವೇ ಅವರೆಲ್ಲ ಏನು ಬೀದಿಗೆ ಹೋಗ್ಬೇಕಾ? ಸರಿ ಆಯ್ತಪ್ಪ, ಒಬ್ಬ ಡೈರೆಕ್ಟ್ರ್ ಏನಾಗಬೇಕು, ಒಬ್ಬ ನಿರ್ಮಾಪಕ ಏನಾಗಬೇಕು, ಒಬ್ಬ ಕಲಾವಿದರು, ಸರಿ ಆಯಿತು, ಸಿನಿಮಾನೇ ಮಾಡಿಲ್ಲ ಅಂದ್ಕೊಳ್ಳಿ, ಕಲಾವಿದರು ಏನಾಗಬೇಕು? ಸಿನಿಮಾನೇ ಮಾಡಿಲ್ಲ ಅಂದ್ಕೊಳ್ಳಿ, ಚಾನಲ್ ಅವ್ರು ಏನಾಗಬೇಕು? ಸಿನಿಮಾನೇ ಮಾಡಿಲ್ಲ ಅಂದ್ಕೊಳ್ಳಿ, ಸೋಷಿಯಲ್ ಮೀಡಿಯಾದವ್ರು ಏನಾಗಬೇಕು? ಒಂದು ಸಿನಿಮಾಯಿಂದ ಕೋಟ್ಯಾಂತರ ಜನ ಜೀವನ ನಡೆಸ್ತಾ ಇದ್ದಾರೆ. ಅದನ್ನು ಫಸ್ಟು ಅರ್ಥ ಮಾಡಿಕೊಂಡು ಈ ಥರದ ಮಾತುಗಳನ್ನ ಆಡಬೇಕಾದ್ರೆ ದೊಡ್ಡವರು ಸೂಕ್ಷ್ಮವಾಗಿ ಮಾತಾಡಬೇಕು. ನಮ್ಮಂಥ ನನ್ನ ಮಕ್ಕಳು ಬಿಡಿ, ನಾವೇನೋ ಚಿಕ್ಕ ಹುಡುಗರು ಮಾತಾಡಿದ್ರೆ ನಡೆದೋಗ್ಬಿಡುತ್ತೆ. ನಿಮ್ಮಂಥವ್ರು ಈ ಥರದ ಮಾತುಗಳನ್ನ ಆಡಿದಾಗ ನಾವು ನಿಮ್ಮನ್ನು ಕೂತ್ಕೊಂಡು ಟಿ ವಿಲಿ ನೋಡಿಕೊಂಡು ನಿಮಗೆ ಗೌರವ ಕೊಡ್ತಾ ಇರ್ತೀವಿ. ಇಲ್ಲೆಲ್ಲ ಕೂತ್ಕೊಂಡು ಮೊಬೈಲನ್ನು ನೋಡ್ಕೊಂಡು ಎಲ್ಲ, ಇವರೆಲ್ಲ ದೊಡ್ಡವರಪ್ಪ, ಇವ್ರನ್ನ ಫಾಲೋ ಮಾಡಬೇಕು ಅಂತ. ಈ ಥರದ್ದು ಒಂದು ವಿಚಾರಗಳನ್ನ ನೀವು ಹೇಳಿ ನಿಮ್ಮನ್ನೇ ನೀವು ಡೌನ್ ಮಾಡ್ಕೊಳ್ತೀರಲ್ಲ, ಅದು ನಿಮ್ಮ ಘನತೆಗೆ ಒಳ್ಳೆಯದೇ ಅಲ್ಲ, ಸರಿನಾ? ಫಸ್ಟು ನಿಮ್ಮಲ್ಲಿ ತಾಕತ್ತಿದ್ರೆ ಒಂದು ಲೀಡ್ರನ್ನ ತೊಗೊಂಬಂದು ನಿಲ್ಲಿಸಿ. ಕನ್ನಡ ಸಿನಿಮಾಗಳು ಸೋಲೋದಕ್ಕೆ ಕಾರಣ ಏನು ಅಂತ ಫಸ್ಟು ತಿಳ್ಕೊಳ್ಳಿ. ಕನ್ನಡ ಸಿನಿಮಾ ಹೌದು ಸೋಲ್ತಾ ಇದ್ದಾವೆ. ಏನಕ್ಕೆ ಸೋಲ್ತಾ ಇದ್ದಾವೆ? ಕತೆಗಳು ಏನು 300 ಸಿನಿಮಾ ರಿಲೀಸ್ ಆಗುತ್ತೆ, 300 ಕತೆಗಳಲ್ಲಿ 300 ಕತೆಗಳು ಚೆನ್ನಾಗಿಲ್ವಾ? 300 ಜನ ಡೈರೆಕ್ಟರ್ಗಳು ಡಮ್ಮಿ ನನ್ನ ಮಕ್ಕಳ, 300 ಜನ ಹೀರೋಗಳು ಡಮ್ಮಿ ನನ್ನ ಮಕ್ಕಳ ಬರ್ತಾ ಇರೋರು. ಹೌದು, ಪ್ರಮೋಷನ್ ಮಾಡೋಕ್ಕೆ ದುಡ್ಡಿರಲ್ಲ ಅವ್ರ ಹತ್ರ, ಕಷ್ಟಪಟ್ಟು ಏನೋ ಸಿನಿಮಾ ಈಚೆ ತಂದಿರ್ತಾರೆ ಸಾಲಾನೋ ಸೋಲಾನೋ ಮಾಡಿ. ಅಂಥದ್ರಲ್ಲಿ ನೀವು ಅಯ್ಯೋ ಬೇಡಪ್ಪ ಮಾತಾಡಲೇಬಾರ್ದು ನಿಮ್ಮಂಥವ್ರ ಬಗ್ಗೆ. ಅದೇ ಸತ್ತೋಗ್ಬಿಡ್ಬೇಕು. ನೀವು ದುಡ್ಡು ಮಾಡ್ಕೊಂಡಿರೋರೆಲ್ಲ ರಾಯಲ್ ಟ್ರೀಟ್ಮೆಂಟು, ನೆಮ್ಮದಿಯಾಗಿ ಮನೆಗಳ ಬಾಡಿಗೆಗಳು ಬರೋ ಎಲ್ಲ ಮಾಡ್ಕೊಂಬಿಟ್ರಿ. ಈಗ ಟ್ಯಾಲೆಂಟ್ ಇರೋರೆಲ್ಲ ಬೀದಿಲಿ ಬಿದ್ದುಬಿಡಲಿ ಅಲ್ವಾ? ದಯವಿಟ್ಟು ಹೇಳ್ತೀನಿ, ಎಲ್ಲ ಹೀರೋಗಳಿಗೂ ಹೇಳ್ತಾ ಇರೋದು, ನೀವು ದಯವಿಟ್ಟು ಇದ್ರ ಬಗ್ಗೆ ಏನಾದ್ರು ಒಂದು ಧ್ವನಿ ಎತ್ಬಿಟ್ಟು ಮಾತಾಡ್ರಪ್ಪ, ಅಷ್ಟೇ ಹೇಳ್ತಾ ಇರೋದು. ಅದನ್ನು ಬಿಟ್ಬಿಟ್ಟು ಯಾವ ಲೆವೆಲ್ಗಾಗಿದೆ ನಮ್ಮ ಇಂಡಸ್ಟ್ರಿ ಅಂದರೆ ಸತ್ತೋಗ್ಬಿಡ್ಬೇಕು. ಹೊಸ ನಿರ್ಮಾಪಕ, ಹೊಸ ಡೈರೆಕ್ಟ್ರು, ಹೊಸ ಹೀರೋ ನೇಣೊಂದು ಹಾಕ್ಕೊಂಡಿಲ್ಲ, ಯಾರೂ ಒಳಗಡೆನೆ ಸಾಯ್ತಾ ಇದ್ದಾರೆ ಅಷ್ಟೇ, ಸರಿನಾ? ಯಾರ ಮನೆಗೂ ಯಾವನು ತಂದು ಊಟ ಹಾಕ್ತಿಲ್ಲ, ಅವನು ಕೆಲಸ ಮಾಡೇ ಊಟ ಮಾಡ್ತಾ ಇರೋದು. ಅಂಥದ್ರಲ್ಲಿ ಹೊಸಬ್ರು ದುಡ್ಡೇ ಹಾಕ್ಬೇಡಿ, ಸಿನಿಮಾ ಇಂಡಸ್ಟ್ರಿಗೆ ಬರಬೇಡಿ, ಜನ ಬರ್ತಿಲ್ಲ, ಇದು ಒಂದು ಮಾತಾಡೋದು. ಇವೆಲ್ಲ ನಾವು ಮಾತಾಡ್ಬೇಕಾದ್ರೆ ಚಿಕ್ಕ ಹುಡುಗರೆ ನಾವು ಮಾತಾಡ್ಬೇಕಾದ್ರೆ ಆದರೂ ಒಂಥರ ಬೇಜಾರಾಗುತ್ತೆ. ದಯವಿಟ್ಟು ಏನಾರು ಅಂದ್ಕೊಳ್ರಿ, ಏನಾರು ಕಮೆಂಟ್ ಹಾಕಲಿ, ಐ ಡೋಂಟ್ ಕೇರ್. ನಾನು ಹೇಳೋದು ಒಂದೇ, ಫಸ್ಟು ಇಂಡಸ್ಟ್ರಿನ ನಡೆಸೋಕ್ಕೆ ಯಾರಾದರೂ ಒಬ್ಬರು ಲೀಡ್ರು, ನಾನು ಇಂಡಸ್ಟ್ರಿನ ಮುನ್ನಡೆಸ್ತೀನಿ, ಹೊಸ ನಿರ್ಮಾಪಕರು ಧೈರ್ಯವಾಗಿ ಬನ್ನಿ ಅನ್ನೋದೊಬ್ಬ ಧೈರ್ಯ ಯಾರಾದರೂ ತುಂಬೋರಿದ್ರು ಅಂದರೆ ದಯವಿಟ್ಟು ಮುಂದೆ ಬಂದು ನಾಳೆನೇ ಸ್ಟೇಟ್ಮೆಂಟ್ ಕೊಡಿ. ನಿಮ್ಮ ಕಾಲಕ್ಕೆ ಬಂದು ನಾನು ಮೀಡಿಯಾ ಮುಂದೆನೇ ಬಿದ್ದು ಹೋಗ್ತೀನಿ, ಸರಿನಾ? ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೂ ತುಂಬ ಇದಾವೆ ಮಾತಾಡೋದಕ್ಕೆ, ಸಾಕು ಅನಿಸುತ್ತೆ. ಈ ವಿಚಾರವಾಗಿ ಮಾತಾಡಿದ್ರೆ ಅರ್ಧ ಅವರ್ ಬೇಕು. ಈ ವಿಡಿಯೋ ಯಾವನು ನೋಡಲ್ಲ, ಆಮೇಲೆ ಅರ್ಧ ಅವರ್ ಮಾಡಿದ್ರೆ ಸಾಕು ಅನ್ನಿಸ್ತಾ ಇದೆ. ಇಷ್ಟು ಸಾರಾ ಗೋವಿಂದು ಸರ್, ಇಷ್ಟು ದಿನ ಅನ್ನ ತಿಂದಿದ್ದೀರಾ, ಊಟ ತಿಂದಿದ್ದೀರಾ, ಕನ್ನಡದಲ್ಲಿ, ಕರ್ನಾಟಕದಲ್ಲಿ, ಕನ್ನಡ ಮಣ್ಣಲ್ಲಿ ಮನೆಗಳು ಮಾಡ್ಕೊಂಡಿದ್ದೀರಾ, ಬಾಡಿಗೆಗಳು ತೊಗೊಳ್ತಾ ಇದ್ದೀರಾ, ಫೈನಾನ್ಸ್ ಬಿಟ್ಟಿದ್ದೀರಾ, ಏನೇನೋ ಬಿಡಿ, 1000 ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ ನಮ್ಮ ಇಂಡಸ್ಟ್ರಿಯಿಂದ, ಅಣ್ಣವರಿಂದ, ಸಿನಿಮಾಯಿಂದ, ಹೋರಾಟದಿಂದ, ಏನೇನೋ ಇರಲಿ ನಿಮ್ಮ ಪರ್ಸ್ನಲ್ ಅದು. ದಯವಿಟ್ಟು ಈ ಥರ
ಒಳ್ಳೆ ಒಳ್ಳೆ ಮೋಟಿವೇಶನ್ ಸ್ಪೀಚ್ನ ಎಲ್ಲೂ ಕೊಡೋಕೆ ಹೋಗ್ಬಿಡಿ. ನಮಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ VK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ.